ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಯುದ್ಧ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. 37 ದಿನಗಳಿಂದ ಯುದ್ಧ ನಡೀತಾ ಇದೆ. ಅದರ ಪರಿಣಾಮ ಜನಸಾಮಾನ್ಯರ ಮೇಲೂ ಕೂಡ ತಡ್ತಾ ಇದೆ. ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ಅತಿದೊಡ್ಡ ಪೆಟ್ಟನ್ನು ಇದೇ ಯುದ್ಧ ಕೊಟ್ಟಿದೆ. ಈಗ ಇದೇ ಯುದ್ಧ ಆಟೋ ಚಾಲಕರ ಬದುಕನ್ನು ಕೂಡ ಬರ್ಬಾದ್ ಮಾಡ್ತಾ ಇದೆ. ಗ್ಯಾಸ್ ಸಿಗದೇನೆ ಆಟೋ ಚಾಲಕರು ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳೋದಕ್ಕೂ ಕೂಡ ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ. ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದೆ ಬದುಕು ಕಷ್ಟ. ಆಟೋ ಚಾಲಕರ ಬದುಕು ಬೀದಿಗೆ. ಎಸ್, ಇರಾನ್ ಇಸ್ರೇಲ್ ವಾರ್ನಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತವೇ ಆಗಿಬಿಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹೋಟೆಲ್ಗಳಿಗೆ ಸಾಕಷ್ಟು ನಷ್ಟವನ್ನ ಉಂಟು ಮಾಡಿದೆ. ಈಗ ಆಟೋ LPG ಗ್ಯಾಸ್ ಅಭಾವ ಬೆಂಗಳೂರಿನ ಆಟೋ ಚಾಲಕರ ನಿದ್ದೆಗೆಡಿಸಿದೆ. ಯಾವ ಬಂಕ್ ಬಳಿ ಹೋದ್ರೂ ನೋ ಸ್ಟಾಕ್ ಬೋರ್ಡ್ ಕಾಣಿಸಿದ್ರೆ ಸ್ಟಾಕ್ ಇರೋ ಬಂಕ್ಗಳ ಮುಂದೆ ಹನುಮಂತನ ಬಾಲದಂತೆ ಆಟೋಗಳು ಕ್ಯೂ ನಿಂತು ಗ್ಯಾಸ್ ಹಾಕಿಸಿಕೊಳ್ಳೋದು ಸಾಮಾನ್ಯವಾಗಿ ಬಿಟ್ಟಿದೆ. ಹಗಲು ರಾತ್ರಿ ಎನ್ನದೇ ಚಾಲಕರು ಗ್ಯಾಸ್ ತುಂಬಿಸಿಕೊಳ್ಳಲು ಪರದಾಡುತ್ತಿದ್ದಾರೆ. ಇವತ್ತು ಆಟೋ ರಿಕ್ಷಾ ಚಾಲಕರ ಬದುಕು ಬೀದಿಗೆ ಬಂದ್ಬಿಟ್ಟಿದೆ. ಸುಮಾರು ಎಲ್ಲ ಬಂಕ್ಗಳಲ್ಲೂ ಕ್ಲೋಸ್ ಆಗಿವೆ. ಎಲ್ಲ ಬಂಕ್ಗಳು ಕ್ಲೋಸ್ ಆಗಿ ಅಭಾವ ಸೃಷ್ಟಿಯಾಗಿದೆ. ಕಾರಣ ಗೊತ್ತಿದೆ, ಒಂದಿಷ್ಟು ಇಸ್ರೇಲ್ ಮತ್ತು ಇರಾನ್ ಮೇಲೆ ನಡೆಸ್ತಾ ಇರತಕ್ಕಂಥ ಯುದ್ಧದಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಆದ್ರೂ ಸಹ ಇವತ್ತು ಆಟೋ ರಿಕ್ಷಾ ಚಾಲಕರು ಇವತ್ತು ದುಡ್ದು ಇವತ್ತು ತಿನ್ನೋವಂಥ ಜನ. ಹಾಗಾಗಿ ಇವತ್ತು ಗ್ಯಾಸ್ ಹಾಕಿಸ್ಕೊಳ್ಳೋಕೆ 4 ರಿಂದ 5 ಗಂಟೆಗಳ ಕಾಲ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕ್ಯೂನಲ್ಲಿ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. 1000 ರಿಂದ 1200 ಗಾಡಿ ಒಂದು ಬಂಕ್ಗಳ ಹತ್ರ ನಿಂತ್ಕೊಳ್ತಾ ಇವೆ. ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ 60 ರೂಪಾಯಿ ಇದ್ದಂಥ ಗ್ಯಾಸ್ ದರ ಪರ್ ಲೀಟರ್ಗೆ ಇವತ್ತು 105 ರೂಪಾಯಿವರೆಗೂ ತಲುಪಿದೆ. ಇದಕ್ಕೆ ಕಾರಣ ಏನು? ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಬರೋವಂಥ ಗ್ಯಾಸ್ ಬಂಕ್ಗಳಿಗೆ ಬರೋವಂಥದ್ದನ್ನೆಲ್ಲ ಬೇರೆ ಸಿಲಿಂಡರ್ಗಳನ್ನ ತುಂಬಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆಟೋ ರಿಕ್ಷಾ ಚಾಲಕರ LPG ಗ್ಯಾಸ್ಗಳನ್ನ ಈಗಾಗಲೇ ತಮಗೆಲ್ಲರೂ ಕೂಡ ಗೊತ್ತಿದೆ, ವಾರ್ ನಡೀತಾ ಇರೋದ್ರಿಂದ ಇವತ್ತು ಗ್ಯಾಸ್ಗಳು ಸಿಗ್ತಾ ಇಲ್ಲ. ಬೆಳಗಿನ ಜಾವ 5 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ಬಂಕ್ಗಳಲ್ಲಿ ಮಧ್ಯಾಹ್ನ 2 ಗಂಟೆಗೆ ಕ್ಯೂನಲ್ಲಿ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ಅರ್ಧ ದಿನ ಇವತ್ತು ಅಲ್ಲೇ ಕಳ್ಕೊಂಬರ್ತಾಯಿದ್ವಿ. ಕೆಲವು ಬಂಕ್ಗಳಲ್ಲಿ ಲಿಮಿಟೇಷನ್ ಮಾಡಿಬಿಟ್ಟಿದ್ದಾರೆ. 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಮೇಲೆ ಗ್ಯಾಸ್ ಹಾಕೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅದನ್ನು ಈ ಕೂಡಲೇ ಕರ್ನಾಟಕ ರಾಜ್ಯದ ಸಚಿವರಾದಂಥ KH ಮುನಿಯಪ್ಪ ಅವರು ಮಧ್ಯಪ್ರವೇಶ ಮಾಡಿ ಕಳೆದ ಒಂದು 24 ಗಂಟೆ ಒಳಗಡೆ ನಮಗೆ ಆಟೋ ರಿಕ್ಷಾ ಚಾಲಕರಿಗೆ ಗ್ಯಾಸನ್ನು ಕರೆಕ್ಟಾಗಿ ಸಪ್ಲೈ ಆಗೋ ರೀತಿಯಿಂದ ಅದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ಅವ್ರ ಮನೆ ಮುಂದೆ ಬಂದು ನಾವೆಲ್ಲ ಆಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ಬಂದು ಅವ್ರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇನ್ನು ಬಹುತೇಕ ಖಾಸಗಿ ಒಡೆತನದ ಆಟೋ LPG ಗ್ಯಾಸ್ ಬಂಕ್ಗಳಿಗೆ ವಾರಕ್ಕೆ ಒಮ್ಮೆ ಅಥವಾ 2 ಸಲ ಅಷ್ಟೇ ಸ್ಟಾಕ್ ಬರ್ತಿದೆ. ಇದರಿಂದಾಗಿ ಸ್ಟಾಕ್ ಇರೋ ಬಂಕ್ ಮುಂದೆ ಕ್ಯೂ ಕಿಲೋಮೀಟರ್ ಗಟ್ಟಲೆ ಆಗ್ತಿದೆ. ಖಾಸಗಿ ಬಂಕ್ಗಳಿಗೆ ಹಾರ್ಮುಜ್ ಜಲಸಂಧಿಯಿಂದ ಅನಿಲ ಬಾರದೆ ಇರೋದ್ರಿಂದ ಈ ಸಮಸ್ಯೆ ಆಗ್ತಿದೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಯಾವ ಬಂಕ್ಗಳ ಮುಂದೆ ಹೋದರೂ ಆಟೋಗಳು ಸಾಲುಗಟ್ಟಿ ನಿಲ್ಲುವಂಥ ದೃಶ್ಯಗಳು ಸಾಮಾನ್ಯ ಆಗಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಇರುವಂತಹ ಬಂಕ್ಗಳ ಸಂಖ್ಯೆಯಲ್ಲಿ ಬಹುತೇಕ ಬಂಕ್ಗಳು ನೋ ಸ್ಟಾಕ್ ಬೋರ್ಡ್ ಹಾಕಿರುವಂಥದ್ದು. ಅದೇ ರೀತಿ ನೋ ಸ್ಟಾಕ್ ಬೋರ್ಡ್ ಹಾಕಿರುವಂತಹ ಒಂದು ಬಂಕ್ ಮುಂದೆ ನಾನಿದ್ದೀನಿ. ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲಿ ನೋಡ್ತಿದ್ದೀರಾ ಆಟೋಗಳು ಯಾವ ರೀತಿ ರೋಡಲ್ಲಿ ನಿಂತಿದೆ ಅಂತ. ಯಾವಾಗಲಾದ್ರೂ ನಮಗೆ ಬಂಕ್ ಓಪನ್ ಆಗಿ ಗ್ಯಾಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕಾಯ್ತಿದ್ದಾರೆ. ಬಟ್ ಇಲ್ಲಿ ಗ್ಯಾಸ್ನ ಮುಂಭಾಗದಲ್ಲಿ, ಬಂಕ್ನ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಅದನ್ನು ಕೂಡ ಈಗ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದಿರುವಂಥದ್ದು ಕಲಾಸಿಪಳ್ಳಿಯ ಬಸ್ ಸ್ಟ್ಯಾಂಡ್ ಸರ್ಕಲ್ನ ಬಳಿ ಇರುವಂಥದ್ದು. ನೋಡ್ತಿದ್ದೀರಾ, ಬಂಕಿನ ಮಿಷಿನ್ ಮೇಲೇ ನೋ ಸ್ಟಾಕ್ ಬೋರ್ಡ್ ಅನ್ನೋದನ್ನು ಅಂಟಿಸಿದ್ದಾರೆ. ಅಂದರೆ ಸ್ಟಾಕ್ ಬಂದಾಗ ನಾವು ಕೊಡ್ತೀವಿ, ಸ್ಟಾಕ್ ಇಲ್ದಲೇ ಇದ್ದಾಗ ಅಂತ. ಒಂದೊಂದು ಬಂಕ್ಗಳಿಗೆ ಒಂದೊಂದು ಲೋಡು 2-3 ದಿವಸಕ್ಕೆ ಒಂದು ಸಲ ಲೋಡ್ ಬರ್ತಿದೆ. ಆ 2-3 ದಿವಸಕ್ಕೆ ಒಂದು ಸಲ ಲೋಡ್ ಬಂದಾಗ ಬಂದಂಥ ಲೋಡು ಒಂದೇ ದಿವಸದಲ್ಲಿ ಖಾಲಿ ಆಗ್ತಾ ಇದೆ. ಅದೇ ಕಾರಣಕ್ಕೆ ಸಾಕಷ್ಟು ಬಂಕ್ಗಳ ಮುಂದೆ ಎಲ್ಲೆಲ್ಲಿ ಲೋಡ್ಗಳಿರುತ್ತೋ ಅಲ್ಲಿ ಜನ ಆಟೋ ಚಾಲಕರು ಕ್ಯೂ ನಿಂತು 2 ಗಂಟೆ 3 ಗಂಟೆ ಈ ರೀತಿ ಕಾದು ಹಾಕ್ಸ್ಕೊಂಡು ಹೋಗ್ತಾರೆ. ನೋಡಿದ್ರಲ್ಲ, ಕಲಾಸಿಪಾಳ್ಯದ ಆಟೋ ಗ್ಯಾಸ್ ಬಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಇದ್ರು ಹೇಗೆ ಆಟೋ ಚಾಲಕರು ಕಾಯ್ತಿದ್ದಾರೆ ಅಂತ. ಅದೇ ರೀತಿ ಬೆಂಗಳೂರು ಗಾಂಧಿನಗರದ ಬಳಿ ಇರೋ ಗ್ಯಾಸ್ ಬಂಕ್ನಲ್ಲೂ ಅದೇ ಸ್ಥಿತಿ ಕಾಣ್ತಿದೆ. ಆಟೋ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ಲೋದು ಸಾಮಾನ್ಯ ಆಗಿಬಿಟ್ಟಿದೆ. ಸಾಕಷ್ಟು ಬಂಕ್ಗಳು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದೇ ದೃಶ್ಯಗಳನ್ನ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ನೋಡ್ತಿದ್ದೀರಾ, ಆಟೋಗಳು ಯಾವ ರೀತಿ ಬಂದು ಬಂಕ್ ಮುಂದೆ ಬರ್ತಾರೆ. ಇಲ್ಲಿ ಆಟೋ ಬಂಕ್ಗಳ ಮುಂದೆ ಹಾಕಿರುವಂಥ ದಾರ ನೋಡಿಕೊಂಡು ಇಲ್ಲೂ ಗ್ಯಾಸ್ ಇಲ್ವಾ ಅಂತ ವಾಪಸ್ ಹೋಗ್ತಿದ್ದಾರೆ. ನೀವೇನು ನೋಡ್ತಿದ್ದೀರಾ ಈ ದೃಶ್ಯಗಳು ಶೇಷಾದ್ರಿಪುರಮಲ್ಲಿರುವಂಥ AGS ಆಟೋ LPG ಸ್ಟೇಷನು. ಇಲ್ಲೂ ಕೂಡ 1200 ಲೀಟರ್ನಷ್ಟು ಲೋಡ್ ಇಳಿಸುವಂತಹ ಒಂದು ಸಾಮರ್ಥ್ಯ ಇರುವಂಥ ಗ್ಯಾಸ್ ಬಂಕ್. ಆದರೆ ತಮ್ಮ ಏಜೆನ್ಸಿಗಳಿಂದ ಸರಿಯಾದ ರೀತಿಯಲ್ಲಿ
ಗ್ಯಾಸ್ ಸಿಗದೇ ಇರೋ ಕಾರಣಕ್ಕೆ ಈ ರೀತಿ ನೋ ಸ್ಟಾಕ್ ಬೋರ್ಡ್ಗಳನ್ನ ಹಾಕ್ಕೊಂಡಿದ್ದಾರೆ. ಸ್ಟಾಕ್ ಬಂದಾಗ ಸಿಲಿಂಡರ್ ಇದನ್ನು ಆಟೋಗೆ ಹಾಕ್ತೀವಿ ಅಂತಾರೆ. ಒಂದೊಂದೇ ಬಂಕ್ಗಳು ಈ ರೀತಿ ಕ್ಲೋಸ್ ಆಗ್ತಿರೋದ್ರಿಂದ ಎಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿಗೆ ಸಮಸ್ಯೆನ ಒಡ್ಡುತ್ತೆ ಅನ್ನುವಂತಹ ಆತಂಕ ಸೃಷ್ಟಿಯಾಗಿರುವಂಥದ್ದು. ಒಂದು ಕಡೆ ಆಟೋ ಚಾಲಕರ ಜೀವನ ಯಾವ ರೀತಿ ಅನ್ನುವಂಥ ಭಯ ಕೂಡ ಅವರು ಕಾಡ್ತಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು. ತಮ್ಮ ಸರ್ಕಾರಿ ಸ್ವಾಮ್ಯದ ಬಂಕ್ಗಳು ಸೇರಿದಂತೆ ಖಾಸಗಿ ಬಂಕ್ಗಳಲ್ಲಿ ನಿಗದಿತ ಪ್ರಮಾಣದಲ್ಲಾದ್ರೂ ಗ್ಯಾಸ್ನ ಸರಬರಾಜು ಮಾಡಿ ಒಂದು ಆಟೋಗಳಿಗೆ ಇಷ್ಟೇ ಲೀಟರ್ಸ್ ಹಾಕ್ತೀವಿ, ಪ್ರತಿನಿತ್ಯ ಒಂದು ಆಟೋಗೆ ಇಷ್ಟು ಲೀಟ್ರು ಅಂತ ಕೊಟ್ಟಾಗ ಈ ರೀತಿಯ ಒಂದು ಈಗ ಏನು ಕೃತಕ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಹೇಗೆ ಹೋಟೆಲ್ಗೆ ಕಮರ್ಷಿಯಲ್ ಸಿಲಿಂಡರ್ ಇಂತಿಷ್ಟೇ ಕೊಡ್ತೀವಿ ಅಂತ ಮಾಡಿದಾರೋ ಅದೇ ರೀತಿ ಗ್ಯಾಸ್ ಬಂಕ್ಗಳಿಗೂ ಕೂಡ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದರೆ ಬೆಂಗಳೂರಲ್ಲಿ ಆಟೋ ಚಾಲಕರು ಆಟೋಗಳನ್ನ ನಿಲ್ಲಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಸರ್ಕಾರ ಹೇಗೆ ಕಮರ್ಷಿಯಲ್ ಸಿಲಿಂಡರ್ ಸರಬರಾಜು ಮಾಡಲು ಕ್ರಮ ಕೈಗೊಂಡಿದೆಯೋ ಅದೇ ಮಾದರಿಯಲ್ಲಿ ಆಟೋ ಗ್ಯಾಸ್ ಸರಬರಾಜು ಮಾಡಲು ನಿರ್ದಿಷ್ಟ ಕ್ರಮಗಳ ಜೊತೆಗೆ ಕೆಲ ನಿಯಮಗಳನ್ನು ಮಾಡಬೇಕು. ಇಲ್ಲವಾದಲ್ಲಿ ಆಟೋ ಚಾಲಕರ ಬದುಕು ಅಕ್ಷರಶಃ ಬೀದಿಗೆ ಬರಲಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.